ಇನ್ನು ರಾಧಾಮೋಹನ್ ಬಳಿಕ ಈಗ ಮತ್ತೊಬ್ಬ ನಾಯಕ ನಾವು ಗಮನಿಸ್ತಾ ಇದ್ದೀವಿ. ಅಂದ್ರೆ ಏನು ಹೈಕಮಾಂಡ್ ನಾಯಕರು ಬಂದು ಭೇಟಿಯಾಗಿ ಬಿಜೆಪಿಯಲ್ಲಿ ಎಲ್ಲವೂ ಕೂಡ 15 ದಿನದಲ್ಲಿ ಸರಿ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ 15 ದಿನ ಕೆಲವು ಸರಿ ಆಗುತ್ತಾ? ಬನ್ನಿ ನೋಡೋಣ. ತಟಸ್ಥ ಬಣದ ಬಗ್ಗೆನೂ ನನಗೆ ಗೊತ್ತಿದೆ. ತಟಸ್ಥ ಗ್ರೂಪಿದೆ, ಅದಕ್ಕೆ ಒನ್ ಟು ಒನ್ ಆಗಿ ಮಾತಾಡಬೇಕು. ಬಿಜೆಪಿ ಅಂದ್ರೆ ಅದು ಶಿಸ್ತಿನ ಪಾರ್ಟಿ. ಹೈಕಮಾಂಡ್ ನಿಂದ ಒಂದು ಆದೇಶ ಬಂತು ಅಂದ್ರೆ ಇಲ್ಲಿನ ರಾಜ್ಯ ನಾಯಕರು ಗಪ್ ಚುಪ್ ಅಂತಿದ್ರು. ಅದೊಂದು ಕಾಲವೂ ಇತ್ತು. ಆದ್ರೆ ಬದಲಾದ ಸನ್ನಿವೇಶದಲ್ಲಿ ಈಗಿನ ಬಿಜೆಪಿ ಮನೆಯಲ್ಲಿನ ಪರಿಸ್ಥಿತಿಯೇ ಕಂಪ್ಲೀಟ್ ಚೇಂಜ್ ಆಗಿದೆ. ಬಣ ಬಡಿದಾಟ ಬೀದಿಗೆ ಬಂದಿದೆ. ಹೈಕಮಾಂಡ್ ಎಚ್ಚರಿಕೆಗೂ ಡೋಂಟ್ ಕೇರ್ ಅಂತಿದ್ದಾರೆ. ಇದೀಗ ವಿಜಯೇಂದ್ರ ಯತ್ನಾಳ್ ಬಣದ ಫೈಟ್ಗೆ ಬ್ರೇಕ್ ಹಾಕೋದಕ್ಕೆ ಕೆಲೋ ಒಂದ್ ಕಡೆ ಹೈಕಮಾಂಡ್ ಮುಂದಾದಂತಿದೆ. ಗಂಭೀರವಾಗಿ ಪರಿಗಣಿಸಿರೋ ಲಕ್ಷಣನೂ ಕಾಣ್ತಿದೆ. ಅದಕ್ಕೆ ಕಾರಣವಾಗಿರೋದೇ ರಾಜ್ಯ ಬಿಜೆಪಿ ಸಹ ಉಸ್ತುವಾರಿಯ ಭೇಟಿ, ಮಹತ್ವದ ಸಭೆ. ಬಿಜೆಪಿ ಭಿನ್ನಮತ ಶಮನಕ್ಕೆ ಹೈಕಮಾಂಡ್ ಸರ್ಕಸ್. ರಾಧಾಮೋಹನ್ ಬಳಿಕ ಮತ್ತೊಬ್ಬ ವರಿಷ್ಠರ ಭೇಟಿ. ಅಶೋಕ್ ಜೊತೆ ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಸಭೆ. ಬಿಜೆಪಿ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕೋದಕ್ಕೆ ಸರ್ಕಸ್ ನಡೆಸ್ತಿದೆ. ಇತ್ತೀಚೆಗಷ್ಟೇ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ರು. ವಿಜಯೇಂದ್ರ ಜೊತೆ ಸಭೆನೂ ಮಾಡಿದ್ರು. ರಾಜ್ಯಾಧ್ಯಕ್ಷ ಬದಲಾವಣೆ ಇಲ್ಲ ಅಂತಾನೂ ಸಂದೇಶ ರವಾನೆ ಮಾಡಿದ್ರು. ಇದೀಗ ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಅಶೋಕ್ ಜೊತೆ ಮಹತ್ವದ ಮೀಟಿಂಗ್ ನಡೆಸಿ ರಾಜ್ಯದಲ್ಲಾಗ್ತಿರೋ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ. 15-20 ದಿನದಲ್ಲಿ ನಾರ್ಮಲ್ ಬಿಜೆಪಿ ಎಂದ ಅಶೋಕ್. ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಜೊತೆ ಸಭೆ ಬಳಿಕ ಮಾತನಾಡಿದ ಅಶೋಕ್, ಮುಂದಿನ 15-20 ದಿನಗಳಲ್ಲಿ ನಾರ್ಮಲ್ ಬಿಜೆಪಿ ಆಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸ್ವಲ್ಪ ಅಡೆತಡೆ ಆಗಿದೆ. ನನಗನ್ನಿಸ್ತದೆ ನಮ್ಮ ಇನ್ಚಾರ್ಜ್ ಅವರು ಮಾತಾಡಿದ್ದಾರೆ. ಇದೆಲ್ಲ ಒಂದು 15-20 ದಿನದಲ್ಲಿ ಇದಕ್ಕೊಂದು ಅಂತಿಮ ತೀರ್ಮಾನ ನಮ್ಮ ಕೇಂದ್ರದ ನಾಯಕರು ಕೊಡೋರಿದ್ದಾರೆ. ಕೊಟ್ಟಾದ್ಮೇಲೆ ಎಲ್ಲ ನಾರ್ಮಲ್ ಬಿ ಜೆ ಪಿ, ನಾರ್ಮಲ್ ಪ್ರೋಸೆಸ್, ನಾರ್ಮಲ್ ಇದೆಲ್ಲ ಆಗುತ್ತೆ. ಆದಷ್ಟು ಬೇಗ ಆಗ್ತೈತೆ. ಆಗಬಾರ್ದಾಗಿತ್ತು ಈ ಘಟನೆ. ನಮಗೂ ಎಲ್ಲರಿಗೂ ನೋವು ತಂದಿದೆ. ಕೆಲವು ಸರಿ ಏನು ಮಾಡೋಕ್ಕಾಗುತ್ತೆ, ಪ್ರಜಾಪ್ರಭುತ್ವದ ಒಂದು ಮಾತಿನ ಸ್ವಾತಂತ್ರ್ಯದಲ್ಲಿ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅದರಿಂದ ಪ್ರಾರಂಭದಲ್ಲೇ ಸ್ವಲ್ಪ ಕಡಿಮೆ ಆಗಿದ್ರೆ ಒಳ್ಳೇದಿತ್ತು. ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಮಾತನಾಡಿ, ಪಕ್ಷದಲ್ಲಿ ಎಲ್ಲರೂ ಗಂಭೀರತೆ ಕಾಪಾಡಿ ಅನ್ನೋ ಮೂಲಕ ಒಳಬೇಗುದಿಯ ಕಿಚ್ಚು ಹಚ್ಚಿದವರಿಗೆ ತಿರುಗೇಟು ಕೊಟ್ಟಿದ್ದಾರೆ. I am appealing. I am not saying A or B. It is applicable to everybody. They should maintain the restraint and peace, the due respect to everybody. Once again, as a Karyakarta, I am appealing all to maintain this peaceful atmosphere, cordial atmosphere, among a brotherhood atmosphere, and leadership is capable to solve anything they are raising the issues. The party will take a call on all these issues. ನಿನ್ನೆಯಷ್ಟೇ ವಿಜಯೇಂದ್ರ ಬಿಜೆಪಿ ತಟಸ್ಥ ಗುಂಪಿಗೆ ತಮ್ಮದೇ ಧಾಟಿಯಲ್ಲಿ ಕುಟುಕಿದ್ರು. ತಟಸ್ಥ ಗುಂಪಿನ ಬಗ್ಗೆನೂ ಗೊತ್ತಿದೆ ಅಂತ ಲೇವಡಿ ಮಾಡಿದ್ರು. ಇದಕ್ಕೆ ತಿರುಗೇಟು ಎಂಬಂತೆ ಮಾತನಾಡಿರೋ ನಿರಾಣಿ, ತಟಸ್ಥ ಗುಂಪಿನ ಜೊತೆ ಮಾತನಾಡಬೇಕು, ಸಮಸ್ಯೆ ಸರಿ ಮಾಡ್ಕೊಳ್ಬೇಕು ಅಂದಿದ್ದಾರೆ. ತಟಸ್ಥ ಬಣದ ಬಗ್ಗೆನೂ ನನಗೆ ಗೊತ್ತಿದೆ. ನಾನು ಈಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಯಡಿಯೂರಪ್ಪನವರು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರನ್ನ ತೇಜೋವಧ ಮಾಡೋದನ್ನು ಫಸ್ಟ್ ನಿಲ್ಲಿಸಬೇಕು. ಅದು ಯಾರು ನಿಲ್ಲಿಸ್ಬೇಕು? ಅವ್ರುಗಳು ನಿಲ್ಲಿಸ್ಬೇಕು. ಎಲ್ಲದಕ್ಕೂ ಕೂಡ ಕೇಂದ್ರದ ವರಿಷ್ಠರು ಯಡಿಯೂರಪ್ಪನವ್ರು ಬೈಬೇಕಾದ್ರೂ ಕೇಂದ್ರದವ್ರು ಬಂದು ನಿಲ್ಲಿಸ್ಬೇಕಾಗಾದ್ರೆ, ಯಡಿಯೂರಪ್ಪನವ್ರದ್ದೇನು ಕಾಂಟ್ರಿಬ್ಯೂಷನ್ ಇಲ್ವಾಗಾದ್ರೆ, ಯಡಿಯೂರಪ್ಪ ಪಕ್ಷ ಕಟ್ಟಿಲ್ವಾಗಾದ್ರೆ, ಏನು ತಟಸ್ಥ ಗ್ರೂಪ್ ಇದೆ, ಅದಕ್ಕೆ ಒನ್ ಟು ಒನ್ ಆಗಿ ಹೋಗಿ ಮಾತಾಡಬೇಕು. ನಾನು ಹೇಳುವಂಥದ್ದು, ತಂದೆಯವ್ರ ಕಡೆಯಿಂದ ಸಹಾಯ ತೊಗೊಂಡಾರೆ ಅಂದ್ರೆ ಅವರು ಒಂದು ಮತ್ತೊಂದು ಬೇರೆ ಮಾತಾಡ್ತಾರೆ. ಅದು ಮಾತೇ ವಾದ ವಿವಾದಕ್ಕೆ ಆಸ್ಪದ ಆಗಬಾರ್ದು. ಅವ್ರು ಒಟ್ಟಾರೆ ಈ ಅಸಮಾಧಾನವನ್ನು ಮುಂದುವರಿಸಲಾರ್ದೇ 4 ಗೋಡೆ ನಡುವೆ ಅದನ್ನು ಸರಿ ಮಾಡಿಕೊಂಡು ತಟಸ್ಥ ಗ್ರೂಪದವರು ಸಫರ್ ಆಗೋದಿಲ್ಲ. ಅಸಮಾಧಾನ ಆಗಿರುತ್ತೆ ಗ್ರೂಪ್ ದೊಡ್ಡ ಬೆಲೆ ತೆತ್ತಬೇಕಾಗಿಲ್ಲ. ಇಷ್ಟೆಲ್ಲಾ ಬೆಳವಣಿಗೆಗಳ ನಡುವೆ ರೆಡ್ಡಿ ವಿರುದ್ಧ ಮಾಜಿ ಸಚಿವ ರಾಮುಲು ಮುನಿಸು ತಣ್ಣಗಾಗಿರೋ ಲಕ್ಷಣ ಮಾತ್ರ ಕಾಣ್ತಿಲ್ಲ. ಹೈಕಮಾಂಡ್ ಬುಲಾವ್ ಹಿನ್ನೆಲೆ ಸೋಮವಾರ ದೆಹಲಿಗೆ ತೆರಳೋಕೆ ನಿರ್ಧಾರ ಮಾಡಿದ್ದಾರೆ. ಅದೇನೇ ಹೇಳಿ ಬಿಜೆಪಿ ಮನೆಯಲ್ಲಿನ ಬಣ ಬಡಿದಾಟಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೋ ಅಂತ
ಪ್ರತಿಯೊಬ್ಬ ಕಾರ್ಯಕರ್ತನೂ ಕಾಯ್ತಿದ್ದಾನೆ. ಆದ್ರೆ ಬಣ ನಾಯಕರು ಮಾತ್ರ ತಮ್ಮ ಪಟ್ಟು ಸಡಿಲಿಸ್ತಿಲ್ಲ. ಇದೀಗ ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಸಭೆ ಮಾಡಿರೋದು ಶೀಘ್ರದಲ್ಲೇ ಎಲ್ಲವೂ ಸರಿಯಾಗೋ ಲಕ್ಷಣ ಕಾಣ್ತಿದೆ. ಮುಂದಿನ 15ರಿಂದ 20 ದಿನಗಳಲ್ಲಿ ನಾರ್ಮಲ್ ಬಿಜೆಪಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.